ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಭಶ್ರೀ ರಘು ವ್ಲಾಗ್ಸ್. ಇದು ನನ್ನ ಮಂಡೇ ಈವ್ನಿಂಗ್ ಆ್ಯಂಡ್ ಟ್ಯೂಸ್ಡೇ ಮಾರ್ನಿಂಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಮಂಡೇ ಮಾರ್ನಿಂಗ್ ಅಕ್ಕಿ ನೆನೆ ಹಾಕಿದ್ದೆ, ಅದನ್ನು ಈವ್ನಿಂಗ್ ಬಂದು ರುಬ್ಬಿಟ್ಕೋತಾ ಇದ್ದೆ ಟ್ಯೂಸ್ಡೇ ಮಾರ್ನಿಂಗಿಗೆ ಬ್ರೇಕ್ಫಾಸ್ಟ್ಗೆ. ಸೊ ಮಾರ್ನಿಂಗೇ ಕಡಲೆಕಾಳು ಕೂಡ ನೆನೆ ಹಾಕಿ ಹೋಗಿದ್ದೆ, ಈವ್ನಿಂಗ್ ಬಂದು ವೆಜಿಟೇಬಲ್ ಸಾಂಬಾರು ಮಾಡಲಿಕ್ಕೆ. ಸೊ ಅದು ಸಾಂಬಾರು ಈಗ ಮಾಡೋಣ ಅಂತ ಅಂದ್ಬಿಟ್ಟು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಕಡಲೆಕಾಳನ್ನ ಒಂದು ಓವರ್ ನೈಟ್ ಅಥವಾ ಮಾರ್ನಿಂಗ್ ಅಥವಾ ಈ ಥರ ನೆನೆ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಕಾಯಿ, 1-2 ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ, ಒಂದು ಟೊಮೊಟೊನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು 3-4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸಾಂಬಾರು ಪೌಡರ್ ಒಂದು 2-3 ಟೇಬಲ್ ಸ್ಪೂನ್ಸ್. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಚಕ್ಕೆ, 1-2 ಲವಂಗ, ಸ್ವಲ್ಪ ಮೆಣಸು ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋವಂಥದ್ದನ್ನು ಆ್ಯಡ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ನೆನೆಸಿಟ್ಕೊಂಡಿರೋವಂಥ ಕಡಲೆಕಾಳನ್ನ ಆ್ಯಡ್ ಮಾಡ್ಕೋಬೇಕು. ಅದ್ರ ಜೊತೆಗೇ 1 or 2 ಟೊಮಾಟೋಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಈ ಥರ ಬೇಯೋವಾಗಲೇ ಸ್ವಲ್ಪ ಸಾಲ್ಟು ಮತ್ತು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರೋವಂಥ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋವಂಥ ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಆ್ಯಡ್ ಮಾಡಿಕೊಂಡು ಒಂದು 2 ವಿಷಲ್ಸ್ ಹಾಕ್ಸ್ಕೊಂಡ್ರೆ ಆಯಿತು. ಈ ಥರ ತಿಕ್ಕಾಗಿ ಬೇಕಂದರೆ ನೀವು ವಾಟರ್ನ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ನಾನು ಸಾಂಬಾರಿಗಂತ ಅಂದ್ಬಿಟ್ಟು ಸ್ವಲ್ಪ ತೆಳುನೇ ಮಾಡ್ಕೊಂಡಿದ್ದೆ. ಸೊ ಹಂಗೆ ಓವರ್ ನೈಟು ಮಾರ್ನಿಂಗ್ ಡ್ರೈ ಫ್ರೂಟ್ ಶೇಕಿಗೆ ಸೋಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋತಾ ಇದ್ದೆ. ನಾನು ಮಾರ್ನಿಂಗ್ ಮೆಂತ್ಯ ನೀರು ಕುಡಿಯೋದ್ರಿಂದ ಮೆಂತ್ಯ ಕೂಡ ಸೋಕ್ ಮಾಡ್ಕೋತಾ ಇದ್ದೆ. ಈಗ ಶೇಕ್ಗೆ ಒಂದು ಬನಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಮತ್ತು ಬಾದಾಮನ್ನ ಪೀಲ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಖರ್ಜೂರದ್ದು ಅಷ್ಟೇ ಸೀಡ್ ರಿಮೂವ್ ಮಾಡ್ಕೋಬೇಕು. ಅಷ್ಟನ್ನು ರಿಮೂವ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ನಾನು ಮಿಲ್ಕ್ ಆ್ಯಡ್ ಮಾಡ್ತಿಲ್ಲ, ನನಗೆ ಇಷ್ಟ ಆಗಲ್ಲ ಅನ್ನೋ ಕಾರಣದಿಂದ. ನೀವು ಬೇಕಾದರೆ ಮಿಲ್ಕ್ ಆ್ಯಡ್ ಮಾಡ್ಕೋಬೋದು ಮತ್ತು ಹನಿ ಕೂಡ ಆ್ಯಡ್ ಮಾಡ್ಕೋಬೋದು. ಖರ್ಜೂರ ಮತ್ತು ಬನಾನ ಇರೋದ್ರಿಂದ ತುಂಬ ಸ್ವೀಟ್ ಇರುತ್ತೆ. ಸೊ ನನಗೆ ಅಷ್ಟು ಸ್ವೀಟ್ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಹನಿನ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಾದರೆ ಮಿಲ್ಕ್ ಮತ್ತು ಹನಿನ ಆ್ಯಡ್ ಮಾಡ್ಕೋಬೋದು. ಸೊ ಮಾರ್ನಿಂಗ್ ದೋಸೆ ಹಾಕ್ಕೋತಾ ಇದ್ದೆ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ. ಪ್ಯಾಕ್ ಮಾಡಿಕೊಂಡು ನಾನು ಆಫೀಸ್ಗೆ ರೆಡಿಯಾಗಿ ಹೊರಟೆ. ಸೊ ನಾನು ನೋಡಲ್ ಪಾಯಿಂಟಿಗೆ ಹೋಗ್ತಿದ್ದೆ. ಸೊ ಕ್ಯಾಬ್ ಬಂತು, ಆಫೀಸ್ ರೀಚ್ ಆದೆ. ಸೊ ನನ್ನ ಫ್ರೆಂಡ್ಸಿಗೆ ಮಿಲ್ಕ್ ಶೇಕ್ ಕೊಟ್ಟರೆ ರಿವ್ಯೂ ಕೊಡ್ತಾ ಇದ್ದೆ. ನಿಮಗೂ ಬೇಕೆ ಶಕ್ತಿಯುತವಾದ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್? ಇವಳು ನನ್ನ ಬೆಸ್ಟ್ ಲಕ್ಷ್ಮಿ. ಸೊ
ನಾವು ಹಂಗೆ ಮೇಲ್ಗಡೆಗೆ ಏನಿಗೆ ಹೋಗಿದ್ವಿ, ಸ್ವಲ್ಪ ಹಂಗೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಲಾಗೌಟ್ ಆಯಿತು. ಕ್ಯಾಬ್ ಹತ್ಕೊಂಡು ಮನೆಗೆ ಬಂದೆ. ಥ್ಯಾಂಕ್ ಯು.